ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ಭಂಗವನ್ನು ನೋಡೋಣ. ರಾಜಾರಾಮ್ ಮಹಾರಾಜರು ಗೀತಾ ಭಗವದ್ಗೀತಾ ಶ್ರೀಮದ್ ಭಗವದ್ಗೀತಾ ಇದ್ರ ಬಗ್ಗೆ ಒಂದು ಅಭಂಗವನ್ನು ಬರೆದಿದ್ದಾರೆ. ಎಲ್ಲಿ ಗೀತೆಯ ಮಹತ್ವದ ಬಗ್ಗೆ ರಾಜಾರಾಮ್ ಮಹಾರಾಜರು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಗೀತಾ ಅರ್ಜುನ ಅಂದರೆ ಮನಸ್ಸು, ಕೃಷ್ಣ ಅಂದರೆ ಪರಮಾತ್ಮ. ಪರಮಾತ್ಮ ಆ ಒಂದು ಗೀತಾ ಅಂದರೆ 700 ಶ್ಲೋಕದ ಬೋಧನೆ, ಜ್ಞಾನವನ್ನು ಕೊಟ್ಟ ಅರ್ಜುನನಿಗೆ. ಎಲ್ಲಿ ಕೊಟ್ಟ? ಅದು ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರದಲ್ಲಿ ಯುದ್ಧ ಭೂಮಿಯಲ್ಲೇ ಯಾಕೆ ಕೊಟ್ಟ ಅವನಿಗೆ ಅನ್ನೋದು ನಮಗೆ ಪ್ರಶ್ನೆ ಬರಬೇಕು. ಯಾಕಪ್ಪ ಅಂದರೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕಾದ್ರೆ ಎಲ್ಲ ಸ್ವಜನ ಬಾಂಧವರವನ್ನು ನೋಡಿ ನನ್ನವರು ಇವರು ಅಂತ ಮೋಹ ಮಮತ್ವ, ತನ್ನ ದೇಹದ ಮೇಲೆ ಅಭಿಮಾನ ಜಾಗೃತ ಆಗಿ ನಾನು ಅರ್ಜುನ ಧನುರ್ಧಾರಿ, ಸೊ ಎವ್ರಿಥಿಂಗ್ ಪಾಪ್ಡ್ ಅಪ್ ಎಟ್ ಒನ್ಸ್, ಅಹಂಕಾರ ಮಮತ್ವ ದೇಹಕ್ಕೆ ಅಭಿಮಾನ ಎಲ್ಲವೂ ಜಾಗೃತ ಆದಾಗ ಇದು ನಾನು ಮಾಡ್ತಾ ಇದ್ದೀನಿ ಯುದ್ಧ, ನನ್ನ ಸ್ವಜನರ ಮೇಲೆ ನಾನು ಯುದ್ಧ ಹೆಂಗೆ ಮಾಡಲಿಕ್ಕಾಗತ್ತೆ, ಅವರನ್ನು ಸೋಲಿಸಿ ನಾನು ಏನು ಪಡ್ಕೋಬೇಕಾಗಿದೆ ಅನ್ನೋದು ಒಂದು ವಿಷಾದ, ದುಃಖ ಉಂಟಾಯಿತು, ಶೋಕ ಉಂಟಾಯಿತು, ಭಯ ಉಂಟಾಯಿತು, ಮೋಹ ಉಂಟಾಯಿತು. ಎಲ್ಲದರಿಂದ ತ್ರಸ್ತ ಆದಾಗ ಹಿಸ್ ಮೈಂಡ್ ವಾಸ್ ಗೆಟಿಂಗ್ ರೆಸ್ಟ್ಲೆಸ್, ಎಜಿಟೇಟೆಡ್ ಆಗಿಬಿಡ್ತು, ಒಳಗಿಂದ ಅಲ್ಲಾಡಿ ಹೋಗ್ಬಿಡ್ತು ಮೈಂಡು ಅರ್ಜುನನದು. ಯುದ್ಧ ಮಾಡೋದು ಅವನು ಅಂದ್ಕೊಂಡಿದ್ದ, ನಾನು ಹೆಂಗೆ ಮಾಡಲಿ ಯುದ್ಧ, ದುರ್ಯೋಧನ ಆಫ್ಟರ್ ಆಲ್ ಮೈ ಕಸಿನ್. ಅಂದರೆ ಅರ್ಜುನ ಮನಸ್ಥಿತಿ ನಮಗೆ ನಿತ್ಯವಾಗಲೂ ನಡೀತಾ ಇರುತ್ತೆ ಮಹಾಭಾರತ ನಮ್ಮ ಜೀವನದಲ್ಲಿ. ನಾವು ಏನಾದ್ರು ನಮ್ಮ ಆಪ್ತೇಷ್ಟರು ಫಂಕ್ಷನ್ಸ್ಗೆ ಹೋಗಲಿಲ್ಲ, ನಮ್ಮ ಆಪ್ತೇಷ್ಟರದ್ದು ಮನೆಗೆ ಹೋಗಲಿಲ್ಲ, ಗೃಹ ಪ್ರವೇಶಕ್ಕೆ ಹೋಗಲಿಲ್ಲ, ಅವರು ಬೇಜಾರು ಮಾಡ್ಕೋತಾರೆ, ಅವರು ನಿಂದನೆ ಮಾಡ್ತಾರೆ, ನನ್ನನ್ನು ಖಂಡನೆ ಮಾಡ್ತಾರೆ, ನನ್ನನ್ನು ಮಾತಾಡಿಸೋದಿಲ್ಲ ಅನ್ನೋದು ವಿಚಾರ ಯಾರು ಮಾಡುತ್ತಾ ಇದ್ದಾರೆ ಅನ್ನೋ ಕಡೆ ಗಮನ ಹರಿಸಬೇಕು ನಾವು. ದಿಸ್ ಈಸ್ ಮೈ ಮೈಂಡ್ ಇಸ್ ಸ್ಪೀಕಿಂಗ್, ಅವ್ರ ಮನಸ್ಸು ಅಲ್ಲ. ನಾನು ಹೋಗಲಿಲ್ಲ ಅಂತ ಅಂದ್ಕೊಂಬೋಣ. ಹೋಗಲಿಲ್ಲ ಅಂದರೆ ಅವ್ರದ್ದು ಬೇಜಾರು ಎಷ್ಟು ಕ್ಷಣ ಇರುತ್ತೆ ಹೇಳಿ ನೋಡೋಣ. ಯಾವಾಗ ಈ ದೇಹನೇ ನಶ್ವರ ಇದೆಯೋ, ಕ್ಷಣಿಕ ದೇಹ, ಕ್ಷಣಿಕ ಪಸಾರ, ಎಲ್ಲವೂ ಕ್ಷಣಿಕ ಜಗತ್ತು. ಮೊಮೆಂಟ್ ನಾನು ಕಣ್ಣು ಮುಚ್ಕೊಂಡು ಕೂಡಲೇ ಎಲ್ಲವೂ ಲಯ ಆಗೋಗುತ್ತೆ. ನಾನು ನಿದ್ದೆಗೆ ಹೋದಾಗ ಯಾವ ಜಗತ್ತೂ ಇರೋದಿಲ್ಲ, ಯಾವ ಆಪ್ತೇಷ್ಟರೂ ಇರೋದಿಲ್ಲ, ಯಾವ ಮನೆ ಇರೋದಿಲ್ಲ, ಯಾವ ಮಕ್ಕಳು ಮರಿ ಇಲ್ಲೋ, ಯಾವ ಥಾಟ್ಸ್ ಇಲ್ಲ ಅಂದಮೇಲೆ ಅವರು ಬೇಜಾರು ಮಾಡ್ಕೊಂಡಿದ್ದು ಎಷ್ಟು ಹೊತ್ತು ಇರುತ್ತೆ ಮನಸ್ಸಿಗೆ? ಕ್ಷಣಿಕ. ಆ ಕ್ಷಣಿಕ ಒಂದು ವಿಚಾರ ಮಾಡಿ ನಾನು ಪರಮಾತ್ಮನನ್ನು ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಹೋಗಿ ರೆಡಿ ಇರ್ತೀನಿ, ಕಷ್ಟ ಬಂದಾಗ ಮಾತ್ರ ಅವನನ್ನು ಮೊರೆ ಹೋಗ್ಲಿಕ್ಕೆ ರೆಡಿ ಇರ್ತೀನಿ ಅನ್ನೋದನ್ನು ಸರ್ವತಾ ಖಂಡನೆ ಮಾಡ್ತಾರೆ ಎಲ್ಲ ಸಂತರು. ಮೊದಲು ನಮ್ಮ ಸ್ವಧರ್ಮವನ್ನು ಮಾಡಬೇಕು, ಆಮೇಲೆ ಇಡೀ ಪ್ರಪಂಚ. ಯಾಕೆಂದರೆ ಪ್ರಪಂಚ ನಿಂತಿರೋದೇ ಪರಮಾತ್ಮನ ಮೇಲೆ. ಈ ಬ್ರಹ್ಮರೂಪ ಮಾಯಾ ಜಗತ್ತು, ಪ್ರಪಂಚ, ಸಂಸಾರ ಎಲ್ಲ ನಿಂತಿರೋದು ಯಾರು? ಎಲ್ಲ ನಿಂತಿರೋದು ಯಾತ್ರ ಮೇಲೆ? ಪರಮಾತ್ಮನ ಮೇಲೆ. ಅದನ್ನು ಹುಟ್ಟು ಹಾಕಿರೋದು ಯಾರು? ಪರಮಾತ್ಮ. ಸೊ ಫಸ್ಟ್ ಬೇಸ್ ಯಾರು? ಪರಮಾತ್ಮ. ಸೊ ನಮ್ಮ ತಳಹದಿನೇ ನಾವು ಭದ್ರ ಮಾಡ್ಕೊಳ್ಳೋದಲ್ಲೇನೆ ಫೌಂಡೇಶನ್ನು ಪ್ರಪಂಚ ಸರಿಯಾಗಬೇಕು, ಪ್ರಪಂಚದಲ್ಲಿ ಎಲ್ಲವೂ ಕಾರ್ಯವು ಎಲ್ಲವೂ ಇಟ್ ಶುಡ್ ಗೋ ಇನ್ ಅಕಾರ್ಡಿಂಗ್ ಟು ಮೈ ಮೈಂಡ್ಸ್ ಕನ್ವಿಕ್ಷನ್. ಅಂದರೆ ಹೆಂಗಾಗತ್ತೆ? ಅದಕ್ಕೆ ಫಸ್ಟ್ ನಮ್ಮ ಮೂಲಾಧಾರ ಚಕ್ರ, ಅಂದರೆ ಮೂಲಾಧಾರ ಅಂದರೆ ಬೇಸ್, ತಳಹದಿ. ಪರಮಾತ್ಮನನ್ನು ಒಲಿಸ್ಕೋಬೇಕು, ಪರಮಾತ್ಮನ ಪ್ರೀತಿ ಗಳಿಸ್ಬೇಕು, ಅವನ ಕೃಪೆಗೆ ಪಾತ್ರರಾಗಬೇಕು. ಆಮೇಲೆ ಅವನು ಕೊಟ್ಟಿರೋ ಪ್ರಪಂಚವನ್ನು ಆನಂದದಿಂದ ಮಾಡಬೇಕು. ಯಾಕೆಂದರೆ ಅವನು ಸೃಷ್ಟಿ ಮಾಡಿರೋ ಪ್ರಪಂಚ ನಾವು ನೋಡಿದ್ರೆ, ಈಗ ಯಾವುದಾದ್ರು ಒಂದು ಫೋಟೋ ನೋಡ್ರಿ, ಮೂರ್ತಿ ನೋಡ್ರಿ, ಪರಮಾತ್ಮ ಎಲ್ಲರೂ ಅಳ್ತಾ ಇದ್ದಾನ, ಗೋಳಾಡ್ತಾ ಇದ್ದಾನ, ಅವನ ಮುಖದ ಮೇಲೆ ಖಿನ್ನತೆ ಇದೆಯಾ? ಪ್ರಸನ್ನ ಚಿತ್ತವಾಗಿ ನಾವು ಪರಮಾತ್ಮನ ಫೋಟೋ ನೋಡಿದ ಕೂಡಲೇ ನಮಗೂ ಆನಂದ ಉಂಟಾಗತ್ತೆ. ಅಂದಮೇಲೆ ಪರಮಾತ್ಮ ಸಂಪೂರ್ಣ ಬ್ರಹ್ಮಾಂಡವನ್ನು ಆನಂದಮಯವಾಗಿ ಮಾಡಿದ್ದಾನೆ. ಮತ್ತು ಯಾರಿಗೆ ಬೋಧನೆ ಮಾಡಿದ್ದು? ಮನಸ್ಸು, ಅರ್ಜುನ ಎಂಬುವ ಮನಸ್ಸಿಗೆ ಏನನ್ನ ಬೋಧನೆ ಮಾಡಿದ್ದಾರೆ ರಾಜಾರಾಮ್ ಮಹಾರಾಜರ ಮುಖಾಂತರ ನೋಡೋಣ. ಗೀತಾ ಸಾಂಗೆ ಅರ್ಜುನಾಸ ಕರ್ಮ ಕರ್ವಿ ತಯಾಸ ತ್ಯಾಸಿ ಸಾಂಡು ನಯೇ ಬಾಸ್ವಧರ್ಮ ಜ್ಞಾನ ಸಾಂಗಿತಲೆ ವರ್ಮ ಅರ್ಜುನಾಸಿ ಸಮಾಧಾನ ಮಣೆ ಅಜ್ಞಾನಿ ಪ್ರಮಾಣ ಚಿದಂಬರ ದಾಸಮಣೆ ಯುದ್ಧ ಕೇಲೆ ಅರ್ಜುನಾನೇ. ಹೇಳಿದಾಗೆ ಗೀತೆಯ ಪ್ರಯೋಜನ ಏನಪ್ಪ? ಕರ್ತವ್ಯದಿಂದ ಪರಾನ್ಮುಖನಾದವನ ಅರ್ಜುನನಿಗೆ
ಕಾರ್ಯಪ್ರವೃತ್ತರಾಗಿ ಮಾಡಲದು, ಅವನ ಸ್ವಧರ್ಮವನ್ನು ಜ್ಞಾಪಕ ಮಾಡಿಸ್ಕೊಡೋದು, ಅವನಿಗೆ ಸುಸಜ್ಜನಾಗಿ ವಾಪಸ್ ಬಿದ್ದೋಗಿರೋ ಮನಸ್ಸು, ಆತ್ಮನಿಂದನೆಯಲ್ಲಿ ಬಿದ್ದೋಗಿತ್ತು ಮನಸ್ಸು, ಅದನ್ನು ಮತ್ತೆ ಎಚ್ಚರಗೊಳಿಸಿ ಎಬ್ಬಿಸಿ ಅದಕ್ಕೆ ಧೈರ್ಯ ತುಂಬಿ ಏನು ಮಾಡಿದ್ನೋ ಪರಮಾತ್ಮ. ಅದೇ ಗೀತೆಯ ಸಾರ. ಅರ್ಜುನ ಕರ್ತೃತ್ವ ಭಾವ, ಡೂವರ್ಶಿಪ್ನಲ್ಲಿ ಬಿದ್ದೋಗಿದ್ದ. ಅದಕ್ಕೆ ನಾನು ಮಾಡಪ್ಪ ಯುದ್ಧ ಮಾಡೋದಿಲ್ಲ. ಅದಕ್ಕೆ ಭಗವಂತ ಅವನಿಗೆ ಗೀತಾರೂಪಿ ತತ್ವಜ್ಞಾನವನ್ನು ಹೆಂಗೆ ಹೇಳ್ಕೊಟ್ಟ ಅಂದರೆ, ಫೇಸ್ ಟು ಫೇಸ್ ರಿಯಾಲಿಟಿ. ಯು ಹ್ಯಾವ್ ಟು ಫೇಸ್ ದ ರಿಯಾಲಿಟಿ ಅರ್ಜುನ. ಕನ್ನಡಿ ತೋರಿಸ್ದ ಅರ್ಜುನನಿಗೆ. ಯಾರಿಗೆ ನೀನು ನಾನು ಕೊಲ್ಲಬೇಕು ಅಂತಿದ್ಯೋ ಅವರನ್ನು ನಾನು ಕೊಲ್ಬಿಟ್ಟಿದ್ದೀನಿ ಆಲ್ರೆಡಿ. ಎಲ್ಲಿಂದ? ಫ್ರಮ್ ದ ಮೈಂಡ್ ಐ ಹ್ಯಾವ್ ಕಿಲ್ಡ್ ದಮ್. ಬಿಕಾಸ್ ಅವರು ಅಧರ್ಮದ ಬಾವುಟವನ್ನು ಹಿಡ್ಕೊಂಡಿದ್ರು, ಝಂಡಾ ಹಿಡ್ಕೊಂಡಿದ್ರು. ಕುಲವದು ಅಪಮಾನ ಆಗ್ತಿದ್ರು ಸಹನು, ದ್ಯೂತ ಕ್ರೀಡೆಯಲ್ಲಿ ಒಂದು ಛಲ ಮಾಡಿದ್ರು ಸಹನು. ದೇ ವರ್ ಸಪೋರ್ಟಿಂಗ್ ದುರ್ಯೋಧನ. ಸೊ ದೇ ಆರ್ ಆಲ್ರೆಡಿ ಡೆಡ್ ಫ್ರಮ್ ದ ಮೈಂಡ್. ಅಧರ್ಮಿಯವರನ್ನು ನಾನು ಆಲ್ರೆಡಿ ಸಾಯಿಸಿದ್ದೇನೆ. ನೀನೇನು ಮಾಡಬೇಕಾಗಿದೆ? ಯುದ್ಧ ಮಾಡಿ ಯು ಹ್ಯಾವ್ ಟು ಜಸ್ಟ್ ಶೋ ಇಟ್ ಟು ದ ವರ್ಲ್ಡ್ ವಾಟ್ ಯು ಆರ್ ಎ ವಾರಿಯರ್. ಜಗತ್ತಿಗೆ ನೀನು ತೋರಿಸ್ಬೇಕು ಸ್ವಧರ್ಮದ ಅಡ್ಡಿ ಏನೂ ಬರುವುದಿಲ್ಲ, ಸತ್ಯದ ಅಡ್ಡಿ ಏನೂ ಬರುವುದಿಲ್ಲ, ಅಹಂಭಾವ ಬರೋದಿಲ್ಲ, ಮಮತ್ವ ಬರೋದಿಲ್ಲ, ಸ್ವಜನ ಬಾಂಧವರು ಬರೋದಿಲ್ಲ, ಯಾರೂ ಬರೋದಿಲ್ಲ ಅನ್ನೋದನ್ನು ಜಗತ್ತಿಗೆ ಪ್ರತಿಪಾದಿಸಲಿಕ್ಕೆ ಗೀತೆಯನ್ನು ಯುದ್ಧ ಭೂಮಿಯಲ್ಲಿ ಕೊಟ್ಟ. ಅದಕ್ಕೆ ಏನು ಹೇಳ್ದ? ನಿನ್ನ ಸ್ವಧರ್ಮ, ನಿನ್ನ ಕರ್ತವ್ಯವನ್ನು ಕರ್ಮವನ್ನು ನೀನು ಬಿಡಬಾರದು. ಹಾಗೆಯೇ ಏನು ಕರ್ಮ ಕರ್ತವ್ಯವನ್ನು ಮಾಡ್ತೀಯೋ ಅದನ್ನು ಈಶ್ವರನ ನೆನೆಸಿ ಈಶ್ವರಕ್ಕೆ ಅರ್ಪಣೆ ನಿನ್ನ ಬುದ್ಧಿ ಮಾಡಿದರೆ ಆದರೆ ಅದರಿಂದ ನಿನಗೆ ಒಳ್ಳೆಯದು ಉಂಟಾಗುತ್ತದೆ. ನಾನು ಯುದ್ಧ ಮಾಡ್ತಿದ್ದೀನಿ ಅಂದಾಗ ಅಹಂಭಾವ ಬರುತ್ತೆ. ಪರಮಾತ್ಮನ ಇಚ್ಛೆಯಿಂದ ಆಗ್ತಿದೆ ನಿನಗೆ ಅರ್ಪಣಾ ಕಣಪ್ಪ, ಇದರ ರಿಸಲ್ಟ್ಸ್ ಆ್ಯಂಡ್ ಔಟ್ಕಮ್ ಅಂದಾಗ ಆ ಬುದ್ಧಿ ಪರಮಾತ್ಮನ ಇಚ್ಛೆಯಂತೆ ಕೆಲಸ ಮಾಡುತ್ತದೆ. ಆವಾಗ ಕರ್ತೃತ್ವದ ಲೋಪ ಆಗುತ್ತದಲ್ಲಿ. ಈಗ ಕರ್ತೃತ್ವ ಹೆಂಗಾಗಿದೆ? ಇಂಪೋಸ್ ಆಗಿದೆ ಅದರ ಮೇಲೆ. ನಾನು ಮಾಡುತ್ತಾ ಇದ್ದೀನಿ ಅಂತ. ಆದರೆ ಯಾವಾಗ ಪರಮಾತ್ಮ ಮಾಡುತ್ತಾ ಇದ್ದಾನೆ ಅಂತ ಬರುತ್ತೋ, ಗೋಚರ ಆಗುತ್ತೋ, ದೆನ್ ಆ ಸೂಪರ್ ಇಂಪೋಸಿಷನ್ ಹೋದಾಗ ಏನು ಉಳಿಯುತ್ತೆ? ಅಲ್ಲಿ ಕೃಷ್ಣ ಒಬ್ಬನೇ ಉಳ್ಕೋತಾನೆ. ಅರ್ಜುನ ಎಂಬ ಮನಸ್ಸು ಕೃಷ್ಣನಲ್ಲಿ ವಿಲೀನ ಆಗಿ ಕೃಷ್ಣ ಹೇಳದಂತೆ ಯುದ್ಧ ನಡೆಯುತ್ತದೆ ಆವಾಗ. ಅದಕ್ಕೆ ಈ ಕರ್ಮಫಲವನ್ನು ಜ್ಞಾನರೂಪಿ ಮರ್ಮವನ್ನು ಭಗವಂತ ಅವನಿಗೆ ತಿಳಿ ಹೇಳುತ್ತಾನೆ. ಅಲ್ಲಿ ತಿಳಿ ಹೇಳಿಬಿಟ್ಟು 18 ಅಧ್ಯಾಯ ಮುಗಿಯೋ ತನಕ ಎಲ್ಲ ಬೋಧನೆ ಮಾಡ್ತಾನೆ. ಅವನಿಗೆ ದುಃಖ ಆಗಿರುತ್ತೆ, ವಿಷಾದ ಆಗಿರುತ್ತೆ, ಮೋಹ ಆಗಿರುತ್ತೆ, ಅದೆಲ್ಲ ಆವರಣಗಳನ್ನು ಕಳಚಿ 18 ಭಕ್ತಿ ಜ್ಞಾನ ಸಾಂಖ್ಯ ಎಲ್ಲವನ್ನು ತಿಳಿಸಿ ಕಡೆಗೆ ಅವನು ಹೇಳ್ತಾನಪ್ಪ, ಇಷ್ಟೊಂದೆಲ್ಲ ನಾನು ನಿನಗೆ ಬೋಧನೆ ಮಾಡಿದ್ದೀನಿ ಅಂದರೆ ಕೃಪೆ ಮಾಡಿದ್ದೀನಿ ನಿನ್ನ ಮೇಲೆ. ಬೋಧನೆ ಬೇರೆ ಅಲ್ಲ, ಕೃಪೆ ಬೇರೆ ಅಲ್ಲ. ಬೋಧನೆ ಹಾಗೂ ಕೃಪೆ ಎರಡೂ ಒಂದೇ ಮಾತು. ಬೈ ವರ್ಡ್ಸ್ ವಿ ಟ್ರೈ ಟು ಡಿಫ್ರೆನ್ಶಿಯೇಟ್ ಇಟ್. ದೇರ್ ವರ್ಡ್ಸ್ ಹ್ಯಾಸ್ ನೋ ಮೀನಿಂಗ್. ಯಾಕೆ ಅಂದರೆ ವರ್ಡ್ಸಲ್ಲಿ ನಾವು ಸಿಕ್ಕಾಕೊಂಡ್ರೆ ಅದು ನಿಜವಾದ ಅರ್ಥ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ವರ್ಡ್ಸ್ ಏನಕ್ಕೆ? ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಶಬ್ದ ಬೇಕು. ಆದರೆ ಶಬ್ದಕ್ಕೆ ಅತೀತನಾದನ್ನು ಪರಮಾತ್ಮನ ತಿಳ್ಕೋಬೇಕು ಅಂದರೆ ಆ ಶಬ್ದದಿಂದ ಆಚೆ ಬರಬೇಕು. ನಾವು ಶಬ್ದದಲ್ಲಿ ಸಿಕ್ಕಾಕೊಳ್ಬಾರ್ದು. ಬೋಧನೆ ಮಾಡಿದ್ದು ಅಂದರೆ ಏನು ಮಾಡ್ತಿದ್ದ? 700 ಶ್ಲೋಕ ನಿಂತುಕೊಂಡು ಬೋಧನೆ ಮಾಡ್ತಿದ್ದಾನೆ ಅಂದರೆ ಏನು? ಅಲ್ಲೇ ತನ್ನ ವಿರಾಟ ಸ್ವರೂಪವನ್ನು ತೋರಿಸ್ದ ಪರಮಾತ್ಮ, ಅಗೋಚರವಾದ ವಿರಾಟ ಸ್ವರೂಪ. ಅರ್ಜುನನ ಸಾಮಾನ್ಯ ಕಣ್ಣನಿಗೆ ನೋಡ್ಲಿಕ್ಕಾಗಲಿಲ್ಲ. ಅಪ್ಪ, ನನಗೆ ನಿನ್ನ ಸಾಮಾನ್ಯ ರೂಪದಲ್ಲಿ ನನ್ನ ಸಖನಂತೆ ಹೆಂಗಿರ್ತೀಯೋ ಹಾಗೆ ಬಂದು ದರ್ಶನ ಕೊಡು. ಅಲ್ಲಿ ತನಕ ಅವನು ಅನ್ಕೋತಿದ್ದ ನನ್ನ ಸಖ ಇದ್ದಾನೆ ಕೃಷ್ಣ. ಇವನು ಬೋಧನೆ ಏನು ತಿಳ್ಕೋಬೇಕು? ಯಾವಾಗ ದಿವ್ಯ ರೂಪ ಆ 2 ಕಣ್ಣುಗಳಿಂದ ನೋಡ್ಲಿಕ್ಕಾಗಲಿಲ್ವೋ, ಅಪ್ಪ ಕೃಷ್ಣ ನೀನು ಏನಿದ್ಯಪ್ಪ, ಪರಮಾತ್ಮ ನೀನು, ನಾನು ನಿನ್ನನ್ನು ಗುರ್ತು ಹಿಡಿಲಿಲ್ಲ. ನಾವು ಹೀಗೆ ಪ್ರಪಂಚದಲ್ಲಿ ಗುರುಗಳು ನಮ್ಮ ಕಸಿನ್ ಅಂತೀವಿ, ನಮ್ಮ ಆಪ್ತೇಷ್ಟರು ಕಸಿನ್ ಗುರುಗಳು ಯಾರಿದ್ದಾರೆ? ನಮ್ಮ ಮಾವ ಇದ್ದಾರ್ರಿ, ನಮ್ಮ ಸಖ ಇದ್ದಾನ್ರಿ, ನಮ್ಮ ಪಕ್ಕದ ಮನೆಯವರು ಇದ್ದಾರ್ರಿ, ಅವ ನಮ್ಮ ಮಾಮನ ಮಗ ಇದ್ದಾನ್ರಿ. ಅಯ್ಯೋ, ಗುರು ಯಾರು ಇರ್ತಾನಪ್ಪ? ಗುರು ಅಂದರೆ ಬೆಳಕು, ತತ್ವ, ಸಿದ್ಧಾಂತ. ಅವನು ನಮ್ಮ ಫ್ರೆಂಡ್ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಬಾಹ್ಯವಾಗಿ ಬಂದು ಅವನು ನಮ್ಮನ್ನು ಪ್ರೀತಿಯಿಂದ ಪ್ರೇಮದಿಂದ ಕರುಣೆಯಿಂದ ಮಾತಾಡಿದಾಗ ನಾವು ಅವನ ಜೊತೆಗೆ ಅವನು ನಮ್ಮ ಜೊತೆಗೆ ಸಾಮಾನ್ಯವಾಗಿ ಇದ್ದೇನೆ ಅಂತ ಅಲೌಕಿಕವಾದ ನಿರ್ಗುಣ ನಿರಾಕಾರನಾದ ಗುರು ಸಾಮಾನ್ಯವಾಗಿ ಹೆಂಗಾಗಲಿಕ್ಕೆ ಸಾಧ್ಯತೆ ಉಂಟು? ಇದನ್ನು ನಾವು ಹೇಳುವಾಗ ಯೋಚನೆ ಮಾಡಬೇಕು. ಗುರು ನಮ್ಮ ಫ್ರೆಂಡ್ ಇರೋದಿಲ್ಲ, ಅಥವಾ ಗುರು ನಮ್ಮ ಕಸಿನ್ ಇರೋದಿಲ್ಲ. ಅವನು ಕೇವಲ ಗುರು ಆಗಿರುತ್ತಾನೆ. ಇದನ್ನು ಅರ್ಜುನನಿಗೆ ಕೇಳಿದಾಗೆಲ್ಲ ಅರ್ಜುನನಿಗೆ ಸಮಾಧಾನ ಉಂಟಾಯಿತು. ಸಮಾಧಾನ ಉಂಟಾದಾಗ ಅವನು ಯುದ್ಧ ಮಾಡಲಿಕ್ಕೆ ಸುಸಜ್ಜನಾಗಿ
ಯುದ್ಧ ಮಾಡಿ ಎಲ್ಲರನ್ನೂ ಸೋಲಿಸ್ತಾನೆ. ಇಲ್ಲಿ ಸೋಲು ಗೆಲುವಿಗೆ ಮಹತ್ವ ಇಲ್ಲ, ಸ್ವಧರ್ಮ ಪಾಲನೆಗೆ ಮಹತ್ವ ಇರೋದು. ನಾವು ನಮ್ಮ ಸ್ವಧರ್ಮ, ಗುರು ಕೊಟ್ಟಿರೋದ ನಾಮಸ್ಮರಣೆಯನ್ನು, ಗುರು ಕೊಟ್ಟಿರೋ ಸಾಧನೆಯನ್ನು, ಸ್ವಧರ್ಮವನ್ನು ಪಾಲನೆ ಮಾಡಬೇಕು. ಆ ಸ್ವಧರ್ಮದ ಅಡ್ಡಿಯಲ್ಲಿ ಯಾರು ಬಂದರೂ ಕೂಡ ಅದಕ್ಕೆ ಅವಕಾಶ ಕೊಡಬಾರದು. ಪ್ರಪಂಚದ ಕರ್ತವ್ಯಗಳನ್ನು ಮಾಡಬೇಕು. ಆದರೆ ಮನಸ್ಸು ಎಲ್ಲಿ ಹರಿದಾಡ್ಕೊಂಡು ಕರ್ಕೊಂಡು ಹೋಗುತ್ತೋ, ಪ್ರಾಪಂಚಿಕ ವಿಷಯಾಸಕ್ತಿಯಲ್ಲಿ ನನ್ನನ್ನು ಮುಳುಗಿಸಬೇಕು ಅಂತ ನೋಡ್ತಾ ಇದೆಯೋ, ಅಲ್ಲಿ ಒಂದು ಕೈ ಇಟ್ಟು ನೋ, ಐ ಆಮ್ ನಾಟ್ ರೆಡಿ ಫಾರ್ ಇಟ್, ಪ್ಲೀಸ್ ಲೀವ್ ಅನ್ನೋದನ್ನು ನಾವು ಬಾಗಲ್ ಬಂದ್ ಮಾಡೋದನ್ನು ಕಲ್ತ್ಕೋಬೇಕು. ಆದರೆ ಅಜ್ಞಾನಿಗಳು ಏನು ಮಾಡ್ತಾರೆ? ನಮ್ಮಂಥವ್ರು ಅಜ್ಞಾನಿಗಳು, ಮೂರ್ಖರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ತರ್ಕ ವಿತರ್ಕ ಮಾಡ್ತಾರೆ, ಶಂಕ ಕುಶಂಕ ಮಾಡ್ತಾರೆ. ಅದು ಹೆಂಗೆ ಸಾಧ್ಯ ಇದೆ ರೀ? ನಾವು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರ್ರಿ, ನಾವು ಸತ್ತರೆ ನಮ್ಮ ಹೆಣ ನೋಡಲಿಕ್ಕೂ ಯಾರೂ ಬರೋದಿಲ್ಲ. ಅಷ್ಟು ಅವ್ರಿಗೆ ನಮ್ಮ ಮೇಲೆ ಕಾಳಜಿ ಪ್ರೀತಿ ಇದ್ದರೆ ನಮ್ಮ ಸಲುವಾಗಿ ಫಂಕ್ಷನ್ ಸ್ಟಾಪ್ ಮಾಡ್ತಾರಾ ಅನ್ನೋದು ವಿಚಾರ ಮಾಡಬೇಕು. ನಾನು ಯಾವುದಾದ್ರೆ ಒಂದು ಫಂಕ್ಷನಿಗೆ ಹೋಗಲಿಲ್ಲ ಅನ್ಕೊಂಬೋಣ, ಅಯ್ಯೋ ನಮ್ಮ ತಂಗಿ, ನಮ್ಮಕ್ಕ, ನಮ್ಮತ್ತೆ, ನಮ್ಮ ಸಲುವಾಗಿ ಬರ್ತಾ ಇಲ್ಲಪ್ಪ, ಇರಲಿ ಒಂದು ಅರ್ಧ ತಾಸು ಮುಹೂರ್ತ ಮುಂದೆ ಹೋದರೆ ಪರವಾಗಿಲ್ಲ ಬಿಡ್ರಿ, ನನ್ನ ತಂಗಿ ನನಗೆ ಮಹತ್ವ ಅಂತ ಯಾರಾದರೂ ಇಲ್ಲಿ ತನಕ ಹೇಳಿದ್ದಾರ? ಸ್ವಾರ್ಥದ ಮೇಲೆ ನಿಂತಿರೋ ಈ ಸಂಪೂರ್ಣ ಪ್ರಪಂಚ ಮಾಯಾ ಪ್ರಪಂಚ ಅಂತೀವಿ. ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂದರೆ, ನನ್ನ ಮನಸ್ಸು ಎಷ್ಟು ಮಹತ್ವ ಕೊಡುತ್ತೆ ಅಂದರೆ ಅದು ಹೇಳುತ್ತೆ, ಅಯ್ಯೋ ಬೇಜಾರು ಮಾಡ್ಕೋತಾರೆ. ಹೌದು, ಮರು ದಿವಸ ಫೋನ್ ಮಾಡ್ತಾರೆ, ಕೇಳ್ತಾರೆ, ಯಾಕೆ ಬರಲಿಲ್ಲ ಅಂತಾರೆ. ನಾವು ಹೇಳ್ತೀವಿ ನಮಗೆ ಆಗಲಿಲ್ಲ ಅಂತೀವಿ. ಆದರೆ ನನ್ನ ಮನಸ್ಸು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಸೀಸ್ ಟು ಎಕ್ಸಿಸ್ಟ್. ಈಗೋಗೆ ತನ್ನ ಪ್ರೆಸೆನ್ಸ್ ಎಲ್ಲ ಕಡೆಯೂ ನನ್ನ ಪ್ರೆಸೆನ್ಸ್ ಇರಬೇಕು. ನಾನು ಹೋಗಲಿಲ್ಲ ಅಂದರೆ ನನಗೆ ಖಿನ್ನತೆ ಉಂಟಾಗ್ತಿದೆ ಬೇರೆಯವ್ರಿಗಿನ್ನ ಹೆಚ್ಚಾಗಿ. ಇದನ್ನು ಅವನು ಕೃಷ್ಣ ಪರಮಾತ್ಮ ಅರ್ಜುನ ಮನಸ್ಸಿನಿಂದ ತೆಗೆದುಹಾಕಿ ಯುದ್ಧ ಮಾಡುವಂಗೆ ಮಾಡ್ದ. ಆದರೆ ನಾವೇನು ಮಾಡ್ತೀವಿ? ಇದರದ್ದು ಪ್ರಮಾಣ ತೋರಿಸ್ರಿ, ಹೆಂಗ್ರಿ ಹೇಳ್ದ ಕೃಷ್ಣ ಅರ್ಜುನನಿಗೆ? ಅರ್ಜುನ ಯುದ್ಧ ನಿಜವಾಗಿಯೇ ಮಾಡಿದ್ನ? ಹೆಂಗಾಯಿತು ಇವೆಲ್ಲ ಅಂತ. ಸೊ ದೆರ್ ಈಸ್ ನೋ ಪ್ಲೇಸ್ ಫಾರ್ ಕ್ವೆಶನ್ಸ್ ಆ್ಯಂಡ್ ಡೌಟ್ಸ್ ಇನ್ ಫ್ರಂಟ್ ಆಫ್ ಸದ್ಗುರುನಾಥನ ಹತ್ರ ಶಿಷ್ಯ ಆಗೋಕ್ಕೆ, ಸಾಧಕನಾಗೋದಕ್ಕೆ ಹೋಗಿದ್ದೇ ಆದರೆ ಅವನು ಯಾವ ಥರವಾದ ಕುತರ್ಕ ಪ್ರಶ್ನೆಗಳನ್ನು ಮಾಡುವುದಿಲ್ಲ. ಮಾಡಿದ್ದೇ ಆದರೆ ಅವನು ಶಿಷ್ಯನಾಗಲಿಕ್ಕೆ ಯೋಗ್ಯನಿಲ್ಲ. ಹಾಗಾಗಿ ವೃಥಾ ಬಡಬಡ್ ಅಥವಾ ಬೆಹಸ್ ಮಾಡೋದಾಗಲಿ, ಆರ್ಗ್ಯುಮೆಂಟ್ ಮಾಡೋದಾಗಲಿ ಇದರಿಂದ ಏನೂ ಸಿಗುವುದಿಲ್ಲ. ಸಮಯ ಮಾತ್ರ ನಮ್ಮದು ನಷ್ಟ ಆಗುತ್ತದೆ. ಅದಕ್ಕೆ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ನಾವೆಲ್ಲರೂ ಕೂಡ ಚಿದಂಬರ ದಾಸಮಣೆ ಯುದ್ಧಕೇಲೇ ಅರ್ಜುನನೇ. ನಾವೆಲ್ಲರೂ ಅರ್ಜುನಂತರ ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡುವುದರಲ್ಲಿಯೇ ನಮ್ಮ ನಿಜ ಹಿತ ಉಂಟು, ನಮ್ಮ ನಿಜ ಧರ್ಮ ಉಂಟು, ನಮ್ಮ ನಿಜ ಕರ್ತವ್ಯ ಉಂಟು ಅಂತ ಹೇಳುತ್ತಾ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.